ಹಾಯ್ ಎವ್ರಿವನ್, ಹಬ್ಬಗಳಲ್ಲಿ ಪೂಜೆಗೆ ಅಂತ ಒಡೆದ ಕಾಯಿಗಳು ಎಷ್ಟೊಂದು ಉಳ್ಕೊಂಡು ಬಿಟ್ಟಿರುತ್ತೆ ಅಲ್ವಾ? ಅಷ್ಟೊಂದು ಕಾಯಿಗಳನ್ನು ಏನಪ್ಪ ಮಾಡೋದು ಅಂತ ಯೋಚನೆ ಆಗಿದ್ರೆ ಆ ಕಾಯಿಗಳನ್ನು ಬಳಸಿ ಬೆಲ್ಲ ಹಾಕಿ ಈ ರೀತಿ ಬೆಲ್ಲದ ಕೊಬ್ಬರಿ ಮಿಠಾಯಿನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಒಂದು 20 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ. ಸಕ್ಕರೆ ಹಾಕಿ ಮಾಡ್ಕೊಳ್ಳೋ ಕೊಬ್ಬರಿ ಮಿಠಾಯಿಗಿಂತ ಈ ಬೆಲ್ಲ ಹಾಕಿ ಮಾಡ್ಕೊಳ್ಳೋ ಕೊಬ್ಬರಿ ಮಿಠಾಯಿ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ತುಂಬ ಸ್ವೀಟ್ ಅಂತಲೂ ಅನಿಸಲ್ಲ, ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗಿದ್ರೆ ಬನ್ನಿ, ತುಂಬಾ ಸಿಂಪಲ್ಲಾಗಿ ದಿಢೀರಾಗಿ ತಯಾರಾಗೋ ಬೆಲ್ಲದ ಕೊಬ್ಬರಿ ಮಿಠಾಯಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಜಾರ್ನಲ್ಲಿ 2 ಕಪ್ ಅಷ್ಟು ತುರಿದಿರೋ ಕಾಯಿನ ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಸ್ವೀಟ್ಗೆ ಅಳತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ತುರಿದಿರೋ ಕಾಯಿನ ಅಳತೆ ಮಾಡಿ ಹಾಕ್ಕೊಳ್ಳಿ. ಇದನ್ನು ಪಲ್ಸ್ ಮೋಡ್ನಲ್ಲಿ ಜಸ್ಟ್ 2 ಸುತ್ತು ಗ್ರೈಂಡ್ ಮಾಡಿ ಸಾಕು. ಕಾಯಿ ನೀರು ಬಿಟ್ಕೊಳ್ಳೋ ತನಕ ಗ್ರೈಂಡ್ ಮಾಡಬಾರ್ದು. ಈ ರೀತಿ ತರಿಯಾಗಿ ಡ್ರೈ ಆಗೇ ಇರಬೇಕು. ಈಗ ಒಂದು ಪಾತ್ರೆಯಲ್ಲಿ 2 ಕಪ್ ಅಷ್ಟು ತುರಿದಿರೋ ಕಾಯಿನ ತೊಗೊಂಡ್ರೆ 1 ಕಪ್ ಅಷ್ಟು ಕುಟ್ಟಿರೋ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1/4 ಕಪ್ ಅಷ್ಟು ಮಾತ್ರ ನೀರನ್ನು ಹಾಕಿ ಬೆಲ್ಲನ ಜಸ್ಟ್ ಕರಗಿಸ್ಕೊಳ್ಬೇಕು ಅಷ್ಟೇ. ಪಾಕ ಮಾಡ್ಕೊಳ್ಳೋದು ಬೇಡ. ಈ ಸ್ವೀಟ್ ಮಾಡೋದಕ್ಕೆ ಈ ರೀತಿ ಉಂಡೆ ಬೆಲ್ಲ ಅಥವಾ ಕಪ್ಪು ಬೆಲ್ಲ ಬಳಸಿ, ಆದರೆ ಅಚ್ಚು ಬೆಲ್ಲ ಬೇಡ. ಅಚ್ಚು ಬೆಲ್ಲ ಅಷ್ಟು ಟೇಸ್ಟ್ ಬರಲ್ಲ. ಈ ರೀತಿ ಬೆಲ್ಲ ಆದರೆ ಮಿಠಾಯಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಬೆಲ್ಲ ಪೂರ್ತಿ ಕರಗಿದೆ, ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಈಗ ಒಂದು ಕಡಾಯಿಯಲ್ಲಿ 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕಿ ಹುರ್ಕೊಳ್ಬೇಕು. ಗಸಗಸೆನ ಹುರಿದು ಹಾಕೊಳ್ಳೋದ್ರಿಂದ ಸ್ವೀಟ್ ಮಧ್ಯದಲ್ಲಿ ಸಿಕ್ಕಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಗಸಗಸೆ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಸಿಡಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ಎತ್ತಿಟ್ಕೊಳ್ಬೇಕು. ನಂತರ ಇದನ್ನು ಮಿಠಾಯಿಗೆ ಸೇರಿಸ್ಕೊಳ್ತೀವಿ. ಈಗ ಅದೇ ಕಡಾಯಿಯಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ, ತುಪ್ಪ ಕಾದ್ಮೇಲೆ 2 ಟೀ ಸ್ಪೂನಷ್ಟು ಚಿಕ್ಕದಾಗಿ ಹೆಚ್ಕೊಂಡ ಬಾದಾಮಿ ಗೋಡಂಬಿ ಹಾಕಿ ಇದನ್ನು ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಹುರ್ಕೊಳ್ಬೇಕು. ನಂತರ ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡ ಕಾಯಿನ ಹಾಕಿ ಈ ಕಾಯಿದು ಹಸಿ ವಾಸನೆ ಹೋಗೋ ತನಕ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೀವು ಬೇಕಾದರೆ ತುರಿದಿರೋ ಕಾಯಿನ ಹಾಗೆ ಹಾಕ್ಕೊಳ್ಬೋದು. ಸ್ವಲ್ಪ ಕಾಯಿನ ಈ ರೀತಿ ಗ್ರೈಂಡ್ ಮಾಡಿ ಹಾಕಿದ್ರೆ ಮಿಠಾಯಿದು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂತ ಗ್ರೈಂಡ್ ಮಾಡಿದ್ದೀನಿ. ಹಾಗೆ ಹಸಿ ಕಾಯಿಗೆ ಬೆಲ್ಲ ಹಾಕಿಬಿಟ್ಟು ಮಿಠಾಯಿ ಮಾಡ್ತಾರೆ, ಅದು ಬೇರೆ ಥರ ಟೇಸ್ಟ್ ಬರುತ್ತೆ. ಆದರೆ ಈ ರೀತಿ ಕಾಯಿದು ನೀರಿನ ಅಂಶ ಹೋಗೋ ತನಕ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಖಂಡಿತ ಒಂದ್ಸಲಿ ಟ್ರೈ ಮಾಡಿ. ಈಗ ಈ ಕಾಯಿನ ಈ ರೀತಿ ಹುರ್ಕೊಂಡ್ಮೇಲೆ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಸೋಸಿ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ಕರಗಿಸ್ಕೊಳ್ಬೇಕಾದ್ರೆ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ಹೇಳಿರೋ ಅಳತೆಯಲ್ಲೇ ಹಾಕ್ಕೊಳ್ಳಿ. ತುಂಬ ನೀರು ಹಾಕಿಬಿಟ್ರೆ ನೀರು ಬತ್ತೋದಕ್ಕೆ ಜಾಸ್ತಿ ಟೈಮ್ ತಗೊಳತ್ತೆ. ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಹಾಕ್ಕೊಂಡ್ರೆ ಟೇಸ್ಟ್ ರಿಚಾಗಿ ಬರುತ್ತೆ. ಮಿಲ್ಕ್ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದನ್ನು ಬೆಲ್ಲದಲ್ಲಿರೋ ನೀರು ಬತ್ತೋ ತನಕ ಸ್ಟಿರ್ ಮಾಡ್ತಾ ಇರಬೇಕು. ಹಾಗಂತ ಪೂರ್ತಿ ನೀರನ್ನು ಬತ್ತಿಸ್ಬಾರ್ದು. ಪೂರ್ತಿ ಡ್ರೈ ಆಗಿಬಿಟ್ರೆ ಇದು ಪುಡಿ ಆಗಿಬಿಡತ್ತೆ. ಆವಾಗ ಬರ್ಫಿ ರೀತಿ ಕಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸ್ವಲ್ಪ ಜಿಗಿಟಿನ ಅಂಶ ಇರಬೇಕು. ಈಗ ಇದಕ್ಕೆ 5 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಹಾಗೆ ಹುರಿದಿಟ್ಕೊಂಡ ಗಸಗಸೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಇದು ಒಂದಕ್ಕೊಂದು ಹೊಂದ್ಕೊಳ್ತಾ ಬಂದು ಈ ರೀತಿ ತಳ ಬಿಟ್ಕೊಳ್ತಾ ಬರುತ್ತೆ. ಆವಾಗ ಇದು ಬರ್ಫಿ ಮಾಡಲಿಕ್ಕೆ ಸೆಟ್ ಆಗಿದೆ ಅಂತ. ಇದನ್ನು ತುಪ್ಪದ ಕೈಯಲ್ಲಿ ತೊಗೊಂಡಾಗ ಕೈಗೆ ಅಂಟದೇನೆ ಈ ರೀತಿ ಉಂಡೆ ಕಟ್ಟಿದಾಗ ಉಂಡೆ ರೀತಿ ಆಗಬೇಕು. ನೀವು ಬೇಕಾದರೆ ಇದಕ್ಕೆ ಉಂಡೆ ಶೇಪ್ ಕೂಡ ಕೊಡ್ಬೋದು. ನೋಡಿ, ಈ ಮಿಕ್ಸ್ಚರ್ ಈ ರೀತಿ ಸ್ವಲ್ಪ ಸಾಫ್ಟಾಗೇ ಇರಬೇಕು. ಇದನ್ನು ತುಪ್ಪ ಸವರಿರೋ ಪ್ಲೇಟ್ಗೆ ಹಾಕಿ ಹಾಗೆ ತುಪ್ಪ ಸವರಿರೋ ಚುಂಚ್ಕ ಅಥವಾ ಫ್ಲ್ಯಾಟ್ ತಳ ಇರೋ ಕಪ್ನಲ್ಲಿ ಈ ರೀತಿ ಟೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ. ಹಾಗೆ ಇದಕ್ಕೆ ಬೇಕು ಅಂದರೆ ಮೇಲ್ಗಡೆ ಚಿಕ್ಕದಾಗಿ ಹೆಚ್ಕೊಂಡ ಬಾದಾಮಿ ಗೋಡಂಬಿ, ಹುರ್ಕೊಂಡ ಗಸಗಸೆ ಹಾಕ್ಕೊಂಡ್ರೆ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಇದನ್ನು ಪ್ರೆಸ್ ಮಾಡಿಕೊಂಡು ಇದು ಬಿಸಿ ಇದ್ದಾಗಲೇ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ತುಪ್ಪ ಸವರಿರೋ ಚಾಕುನಲ್ಲಿ ಶೇಪ್ ಕೊಟ್ಟು 1 ರಿಂದ 2 ಗಂಟೆ ಸೆಟ್ ಆಗಲಿಕ್ಕೆ ಬಿಡಬೇಕು. ಇದನ್ನು ಆರಿದ ಮೇಲೂ ಕೂಡ ಚಾಕುವಲ್ಲಿ ಒಂದ್ಸಲಿ ಕಟ್ ಮಾಡಿಕೊಂಡ್ರೆ ತುಂಬಾ ರುಚಿಯಾದಂಥ ಬೆಲ್ಲದ ಕೊಬ್ಬರಿ ಮಿಠಾಯಿ ರೆಡಿ ಆಗತ್ತೆ. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಒಂದ್ಸಲಿ ರುಚಿ ಗೊತ್ತಾದರೆ ಮತ್ತೆ ಮಾಡ್ಕೊಳ್ತೀರಾ. ಹಾಗೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು, ಅಷ್ಟು ಈಸಿಯಾಗಿದೆ. ಈ ಕೊಬ್ಬರಿ ಮಿಠಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.